ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾವು ಝೋಹೋ ಬುಕ್ಸ್ ಬಗ್ಗೆ ಹಾಗೆ ಝೋಹೋ ಬುಕ್ಸ್ ನ ಯಾವ ರೀತಿ ಸೈನ್ ಅಪ್ ಮಾಡೋ ಪ್ರೊಸೆಸ್ ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಝೋಹೋ ಬುಕ್ಸ್ ಅನ್ನೋದು ಒಂದು ಕ್ಲೌಡ್ ಆಧಾರಿತ ಸೊಲ್ಯೂಷನ್ ಆಗಿದೆ. ಹಾಗೆ ಝೋಹೋ ಬುಕ್ಸ್ ಅನ್ನೋದು ಕೂಡ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್. ಇದರಲ್ಲಿ ನಾವು GST ಫೈಲಿಂಗ್ ಆಗಿರ್ಬೋದು, ರಿಸಿವೇಬಲ್ಸ್, ಪೇಯಬಲ್ಸ್, ಬಿಲ್ಸ್ ನ ಕೂಡ ಮೇಂಟೈನ್ ಮಾಡಬಹುದು. ಹಾಗೆ ಇ-ವೇ ಬಿಲ್, ಈ ಇನ್ವಾಯ್ಸ್ ಕೂಡ ನಾವು ಝೋಹೋ ಬುಕ್ಸ್ ಇಂದಾನೇ ಜನರೇಟ್ ಮಾಡಬಹುದು. ಇವಾಗ ನಾವು ನೋಡ್ತಾ ಇರೋ ಈ ಸ್ಕ್ರೀನ್ ಬಂದ್ಬಿಟ್ಟು ಝೋಹೋ ಬುಕ್ಸ್ ದ ವೆಬ್ಸೈಟ್. ನೀವು ಕೂಡ ನಿಮ್ ಸಿಸ್ಟಮ್ ನಲ್ಲಿ ಕ್ರೋಮ್ಗೆ ಹೋಗ್ಬಿಟ್ಟು ಝೋಹೋ ಬುಕ್ಸ್ ಅಂತ ಟೈಪ್ ಮಾಡಿದ್ರೆ ಒಂದ್ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಾವು ಝೋಹೋ ಬುಕ್ಸ್ ವೆಬ್ಸೈಟ್ ನ ಎಕ್ಸೆಸ್ ಮಾಡಬಹುದು. ಇಲ್ಲಿ ನೋಡ್ಬೋದು ಆಲ್ರೆಡಿ ನಮ್ಗೆ ಎಕ್ಸೆಸ್ ಝೋಹೋ ಬುಕ್ಸ್ ಅಂತ ಬರ್ತಾ ಇದೆ. ನಮ್ದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಈ ರೀತಿ ಬರ್ತಾ ಇದೆ. ಇಲ್ಲ ಅಂದ್ರೆ ಟ್ರಯಲ್ ವರ್ಷನ್ ಅಂತ ಹೇಳಿ ಬರುತ್ತೆ. ನೀವು ಕ್ಲಿಕ್ ಮಾಡ್ಬಿಟ್ಟು ಟ್ರಯಲ್ ವರ್ಷನ್ ಕೂಡ ತಗೋಬಹುದು. ಈ ವೆಬ್ಸೈಟ್ ನಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಫೀಚರ್ಸ್ ಅಂತ ಇದೆ. ನೀವು ನೋಡ್ಕೋಬಹುದು ಝೋಹೋ ಬುಕ್ಸ್ ನಲ್ಲಿ ಏನೇನ್ ಫೀಚರ್ಸ್ ಇದೆ ಅಂತ ಹೇಳಿ. ಎಕ್ಸಾಂಪಲ್ ಕೋಟ್ ಆಗಿರ್ಬೋದು, ಇನ್ವಾಯ್ಸಿಂಗ್, ಸೇಲ್ಸ್ ಆರ್ಡರ್, ಬಿಲ್ಸ್, ಪರ್ಚೇಸ್ ಆರ್ಡರ್, ಬ್ಯಾಂಕಿಂಗ್, ಇನ್ವೆಂಟರಿ, ಈ ರೀತಿ ತುಂಬಾ ಫೀಚರ್ಸ್ ಇದಾವೆ. ಮತ್ ಹಾಗೆ GST ಫೈಲಿಂಗ್ ಮಾಡಬಹುದು, ಇನ್ವಾಯ್ಸಸ್ ಕೂಡ ಜನರೇಟ್ ಮಾಡಬಹುದು. ಈ ಇನ್ವಾಯ್ಸ್, ಇ-ವೇ ಬಿಲ್, ಈ ರೀತಿ ನೀವು ಫೀಚರ್ಸ್ ಬಗ್ಗೆನೂ ಕೂಡ ವೆಬ್ಸೈಟ್ ಅಲ್ಲಿ ತಿಳ್ಕೋಬಹುದು. ಹಾಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ರೈಸಿಂಗ್. ಝೋಹೋ ಬುಕ್ಸ್ ನಲ್ಲಿ 3 ಟೈಪ್ಸ್ ಪ್ರೈಸಿಂಗ್ಸ್ ಇದಾವೆ. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಪ್ರೈಸಿಂಗ್, ನೆಕ್ಸ್ಟ್ ಪ್ರೊಫೆಷನಲ್ ಪ್ರೈಸಿಂಗ್, ನೆಕ್ಸ್ಟ್ ಪ್ರೀಮಿಯಂ ಪ್ರೈಸಿಂಗ್. ಈ 3 ಪ್ಲಾನ್ ಗಳಿದಾವೆ. ನೀವು ನೋಡ್ಬೋದು ಕೆಳಗಡೆ ಫೀಚರ್ಸ್ ಇದಾವೆ. ಯಾವ್ಯಾವ ಪ್ಲಾನ್ ನಲ್ಲಿ ಯಾವ್ಯಾವ ಫೀಚರ್ಸ್ ಇದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಈ ಫೀಚರ್ಸ್ ನೆಲ್ಲ ಓದ್ಬಿಟ್ಟು ನಿಮ್ ಬಿಸ್ನೆಸ್ ಗೆ ಯಾವ್ದು ಸೂಟೇಬಲ್ ಆಗುತ್ತೆ ಆ ಪ್ಲಾನ್ ನ ಪರ್ಚೇಸ್ ಮಾಡಬಹುದು. ಇದು ಯಾವ ರೀತಿ ಸೈನ್ ಇನ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಇದ್ ನೋಡ್ಬೋದು ಝೋಹೋ ಬುಕ್ಸ್ ಸೈನ್ ಇನ್ ಅಂತ ಇದೆ. ನೀವು ಇಲ್ಲಿ ಇಮೇಲ್ ಐಡಿ ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಮೇಲ್ ಐಡಿಯಲ್ಲೇನೆ OTP ಆಗಿರ್ಬೋದು, ಪಾಸ್ವರ್ಡ್ ನ ನಾವು ಸೆಟ್ ಮಾಡ್ಕೋಬಹುದು. OTP ಕೂಡ ಇಮೇಲ್ ಐಡಿಗೆನೆ ಬರುತ್ತೆ. ಸೊ ನೆಕ್ಸ್ಟ್ ಇಮೇಲ್ ಐಡಿ ಹಾಕ್ಬಿಟ್ಟು ಸೈನ್ ಇನ್ ನ ಮಾಡ್ಬೇಕು. ನೆಕ್ಸ್ಟ್ ಝೋಹೋ ಬುಕ್ಸ್ ನ ನಾವು ಸ್ಟಾರ್ಟ್ ಮಾಡಬಹುದು. ಕಂಪ್ನಿ ನೇಮ್ ಹಾಕ್ಬಿಟ್ಟು ಇಮೇಲ್ ಐಡಿ, ಮೊಬೈಲ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಅಗ್ರಿ ಬಾಕ್ಸ್ ನ ನಾವು ಕ್ಲಿಕ್ ಮಾಡಿ ಕ್ರಿಯೇಟ್ ಮೈ ಅಕೌಂಟ್ ಅಂತ ಮಾಡಿದ್ರೆ ನಮ್ದು ಕೂಡ ಝೋಹೋ ಬುಕ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಂದು ಆಲ್ರೆಡಿ ಕ್ರಿಯೇಟ್ ಇರೋದ್ರಿಂದ ನಾನು ಅದನ್ನ ಡೈರೆಕ್ಟ್ ಆಗಿ ಎಕ್ಸೆಸ್ ಮಾಡ್ತೀನಿ. ಎಕ್ಸೆಸ್ ಝೋಹೋ ಬುಕ್ಸ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಝೋಹೋ ಬುಕ್ಸ್ ಓಪನ್ ಆಗುತ್ತೆ. ಇವಾಗ ನಾವು ನೋಡ್ತಾ ಇರೋ ಈ ಸ್ಕ್ರೀನ್ ಬಂದ್ಬಿಟ್ಟು ಡ್ಯಾಶ್ ಬೋರ್ಡ್ ಅಂತ. ಸೊ ನೆಕ್ಸ್ಟ್ ಫೀಚರ್ ಏನಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ನಾನು ನಮ್ಮ ಆಫೀಸ್ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಲ್ ಮಾಡ್ಬೋದು. ನಿಮ್ಗೆ ಯಾವುದೇ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಬಂದ್ರೂ ಕೂಡ ಈ ನಂಬರಿಗೆ ಕಾಲ್ ಬ್ಯಾಕ್ ಮಾಡಿ. ಥ್ಯಾಂಕ್ ಯು.